ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ವಚನದ ಮೂಲಕವಾಗಿ ನಿಮ್ಮನ್ನ ಎದುರುಗೊಳ್ಳೋದಕ್ಕೆ ದೇವರು ಕೊಟ್ಟಂತ ಒಂದು ಒಳ್ಳೆ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಬಂದು ನಮ್ಮ ದೇವರು ನಮ್ಮನ್ನು ಅಭಿವೃದ್ಧಿಪಡಿಸುವ ದೇವರಾಗಿದ್ದಾನೆ ಎಂಬುದಾಗಿ. ಅದಕ್ಕೆ ಆಧಾರವಾಗಿ ಒಂದು ವಚನವನ್ನ ಓದಿಕೊಳ್ಳೋಣ ಪ್ರಿಯರೇ. ನಮ್ಮೆಲ್ಲರಿಗೂ ಸುಪರಿಚಯವಾಗಿರುವಂತಹ 3 ಯೋಹಾನ ಅದರ 2ನೇ ವಚನ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿಯನ್ನು ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ದೇವರು ನಮ್ಮನ್ನ ನಿಮ್ಮನ್ನ ಅಭಿವೃದ್ಧಿಪಡಿಸೋದ್ರಲ್ಲಿ ಬಹಳ ಆಸಕ್ತಿಯುಳ್ಳ ದೇವರು, ಬಹಳ ಸಂತೋಷವುಳ್ಳ ದೇವರು, ಬಹಳ ಉತ್ಸಾಹವುಳ್ಳ ದೇವರು. ಪ್ರೀತಿಯ ದೇವಜನರೇ, ನಾವು ಯಾವಾಗಲೂ ಕೊರತೆಯಲ್ಲೇ, ಬಲಹೀನತೆಯಲ್ಲೇ, ದುಃಖದಲ್ಲೇ, ದಾರಿದ್ರ್ಯದಲ್ಲೇ, ಕಷ್ಟದಲ್ಲೇ ಇರಬೇಕು ಅನ್ನೋದು ದೇವರ ಉದ್ದೇಶವಲ್ಲ. ನಮ್ಮನ್ನ ಅಭಿವೃದ್ಧಿಪಡಿಸಿ ಈ ಲೋಕದಲ್ಲಿ ನಾವು ಏಳಿಗೆಯಾಗಿ ಬೆಳೆದು ಬರಬೇಕನ್ನೋದೇ ದೇವರ ಒಂದು ಆಲೋಚನೆ ಆಗಿರುತ್ತೆ, ದೇವರ ಒಂದು ಆಸೆ ಆಗಿರುತ್ತೆ. ಈ ವಚನದ ಸಂದೇಶದ ಪೀಠಿಕೆಯನ್ನು ನೀವು ಕೇಳಬೇಕಾದ್ರೆ ನಿಮ್ಮೊಳಗಡೆ ಒಂದು ಪ್ರಶ್ನೆ ಉಂಟಾಗಬಹುದು. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ? ಕಾರಣ ಏನು? ಎಂಥ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇದ್ದೀವಿ? ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ, ನಾವು ಅನೇಕ ರೀತಿಯಲ್ಲಿ ನೋಡಬೇಕಾದ್ರೆ ಲಾಭವನ್ನ ಗಳಿಸೋದಕ್ಕಾಗದೇ ಇರುವಂತ ಪರಿಸ್ಥಿತಿಯಲ್ಲಿ, ಕೊರತೆಯಲ್ಲಿ ಜೀವಿಸ್ತಾ ಇರುವಂತ ಪರಿಸ್ಥಿತಿಯಲ್ಲಿ, ಬಲಹೀನತೆಗಳಲ್ಲಿ ಹಾದು ಹೋಗ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಇಂಥ ವಚನ ನಮಗೆ ಬೇಕಾ ಅನ್ನುವಂತ ಅನೇಕರು ಪ್ರಶ್ನೆ ಭಾವದಲ್ಲಿ ನನ್ನನ್ನ ವೀಕ್ಷಿಸ್ತಾ ಇರ್ಬೋದು. ಆದ್ರೆ ಪ್ರೀತಿಯ ದೇವಜನರೇ, ದೇವರು ನಮ್ಮ ಸಂಗಡವಾಗಿ ಏನಾದ್ರೂ ಒಂದು ಮಾತನಾಡೋದಾದ್ರೆ, ದೇವ್ರು ಯಾವತ್ತೂ ನಮ್ಮ ಪರಿಸ್ಥಿತಿ, ನಮ್ಮ ಸನ್ನಿವೇಶವನ್ನ ನೋಡಿ ಅದರ ಮೇಲೆ ದೇವ್ರ ವಾಗ್ದಾನ ಮಾತಾಡೋದಿಲ್ಲ. ದೇವ್ರು ಏನಾದ್ರೂ ಮಾತನಾಡೋದಾದ್ರೆ ಅದು ಯಾವ ಪರಿಸ್ಥಿತಿ ಆಗಿರ್ಬೋದು, ಯಾವುದೇ ಸನ್ನಿವೇಶವಾಗಿರ್ಬೋದು, ದೇವರ ಮಾತಿನ ಮೂಲಕವಾಗಿ ಸಕಲವು ಬದಲಾಗುವಂತದ್ದಾಗಿದೆ. ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನ ಅಭಿವೃದ್ಧಿ ಪಡಿಸಿದನು ಎಂಬುದನ್ನ ನಾವು ತಿಳ್ಕೊಂಡ್ವಿ. ಇವಾಗ ನಾವು ಸತ್ಯವೇದದಲ್ಲಿ ಯಾರನ್ನ ದೇವರ ಅಭಿವೃದ್ಧಿ ಪಡಿಸೋದನ್ನು, ಹೇಗೆ ನಾವು ಅಭಿವೃದ್ಧಿನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಎಂಬುದನ್ನ ನಾನು ನಿಮ್ ಸಂಗಡವಾಗಿ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಈ ವಚನವನ್ನ ನಾವು ಒಂದು ಸತ್ಯವೇದದ ಒಂದು ವಾಕ್ಯವಾಗಿ ವೇಗವಾಗಿ ಓದ್ಕೊಂಡು ಹೋದ್ರೆ ಇದರ ಆಳ ನಮಗೆ ತಿಳಿಯೋದಿಲ್ಲ. ಇದನ್ನ ನಿಧಾನಿಸಿ ಗಮನಿಸಿ ಓದ್ಬೇಕಾದ್ರೆ ಇದರ ಅರ್ಥ ನಮಗೆ ತಿಳಿಸುತ್ತೆ. ಮೊದಲನೇದಾಗಿ ಇದರ ಅರ್ಥವನ್ನ ತಿಳಿದುಕೊಂಡು ನಂತರವಾಗಿ ಅಭಿವೃದ್ಧಿಯ ವಚನದ ಕಡೆಗೆ ನಾವೆಲ್ಲರೂ ಬರೋಣ ಪ್ರಿಯರೇ. ಈ ವಚನದಲ್ಲಿ ನಾವು ಕಾಣುತ್ತೇನೆ, ಪ್ರಿಯರೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ. ಅಂದ್ರೆ ಆತ್ಮಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ ನಂತರವಾಗಿ ನೀನು ಬೇರೆ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದೋದಾದ್ರೆ ನೀನು ಸುಕ್ಷೇಮವಾಗಿರೋದಕ್ಕೆ ಸಾಧ್ಯ ಎನ್ನುವುದು ಈ ವಚನ ನಮಗೆ ಒಂದು ಬುದ್ಧಿ ಪಾಠವಾಗಿ ಹೇಳಲ್ಪಡುತ್ತೆ ಪ್ರಿಯರೇ. ಅದು ಯಾವ ರೀತಿಯಾಗಿ ಎಂದು ಕೇಳಲ್ಪಡ್ತೀರಾ? ಇವಾಗ ನಾವು ಒಂದು ಉದಾಹರಣೆಗೆ ನೋಡೋದಾದ್ರೆ, ಆತ್ಮಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದಂತ ಒಂದು ವ್ಯಕ್ತಿಯನ್ನ ಜೀವಿತದಲ್ಲಿ ಆತನು ಏನೆಲ್ಲಾ ನಷ್ಟಗಳನ್ನ, ಏನೆಲ್ಲಾ ದುಃಖಗಳನ್ನ, ಏನೆಲ್ಲಾ ಹೋರಾಟಗಳನ್ನ, ಏನೆಲ್ಲಾ ಪ್ರತಿಕೂಲಗಳನ್ನ ಆತನು ಅನುಭವಿಸೋದಾದ್ರೂ ಆ ಎಲ್ಲಾ ಸಂದರ್ಭದಲ್ಲೂ ಆತನು ತಾಳ್ಮೆ ಉಳ್ಳವನಾಗಿರ್ತಾನೆ. ಆತನು ತನ್ನ ಭಕ್ತಿಯನ್ನ ಕಾಪಾಡಿಕೊಳ್ಳುವನಾಗಿರ್ತಾನೆ. ಆತನು ದೇವರ ಮೇಲಿರುವ ನಂಬಿಕೆಗೆ ಕೊರತೆ ಬರೋದಿಲ್ಲ. ಪ್ರೀತಿಯ ದೇವಜನರೇ, ಆತ್ಮಿಕವಾಗಿ ನಾವು ಅಭಿವೃದ್ಧಿಯನ್ನ ಕಾಣುವಾಗ ಬೇರೆಲ್ಲಾ ಕಾರ್ಯಗಳಲ್ಲೂ ನಾವು ಅಭಿವೃದ್ಧಿ ಆಗುವಾಗ ಸುಕ್ಷೇಮವಾಗಿರೋದಕ್ಕೆ ಸಾಧ್ಯ. ಆದ್ರೆ ಆತ್ಮಿಕವಾಗಿ ಬಲ ಇಲ್ಲದೆ, ಆತ್ಮಿಕವಾಗಿ ಅಭಿವೃದ್ಧಿಯನ್ನು ಕಾಣದಿರುವಂತ ಒಂದು ವ್ಯಕ್ತಿ ಬೇರೆಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಿರಬೇಕಾದ್ರೆ ಆತನ ಜೀವಿತದಲ್ಲಿ ತಟ್ಟನೆ ಒಂದು ಬಿರುಗಾಳಿ ಉಪದ್ರವಗಳು ಸಂಭವಿಸುವಾಗ ಆತನು ಬೇಗನೆ ಕುಸಿದು ಹೋಗ್ತಾನೆ. ಆತನ ಜೀವಿತವನ್ನ ಅಂತ್ಯ ಮಾಡಿಕೊಳ್ಳೋದಕ್ಕೆ ಆತನು ಪ್ರಯತ್ನಿಸ್ತಾನೆ. ಆತನು ಬೇಗನೆ ನಿರಾಶಿತನಾಗಿ ಹೋಗ್ತಾನೆ. ಪ್ರೀತಿಯ ದೇವಜನರೇ, ದೇವರಿಗೆ ನಮಗೆ ನಿಮಗೆ ಕೊಡುವಂತ ಸಕಲ ಆಶೀರ್ವಾದಗಳಲ್ಲಿ ದೇವರು ಇಟ್ಟಿರುವಂತ ಒಂದು ಉದ್ದೇಶ ಏನು ಗೊತ್ತಾ? ನಾವು ಅದರಲ್ಲಿ ಸುಕ್ಷೇಮವಾಗಿರಬೇಕು ಎಂದು. ದೇವರು ನಮಗೆ ಕೊಡುವಂತ ಎಲ್ಲಾ ಅಭಿವೃದ್ಧಿಗಳಲ್ಲೂ, ಆಶೀರ್ವಾದಗಳಲ್ಲೂ ಅದು ನಮಗೆ ಕೊರತೆಯಾಗಿರ್ಬೇಕು ಅನ್ನೋದಲ್ಲ, ಅದು ನಮಗೆ ತೊಂದರೆಯಾಗಿರ್ಬೇಕು ಅನ್ನೋದಲ್ಲ, ಅದು ನಮಗೆ ಕಷ್ಟವಾಗಿ ಮಾರ್ಪಡಬೇಕು ಅನ್ನೋದಲ್ಲ. ಅದರಿಂದ ನಾವು ಯಾವ ತೊಂದರೆಯನ್ನು ಎದುರಿಸಲ್ಬಾಡಬಾರದು ಅನ್ನೋದೇ ದೇವರ ಒಂದು ಉದ್ದೇಶವಾಗಿರುತ್ತೆ ಪ್ರಿಯರೇ. ಇವಾಗ ನಾವು ಈ ವಚನದ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆ ನಾನು ಸತ್ಯವೇದದಲ್ಲಿ ಒಂದು ವ್ಯಕ್ತಿಯನ್ನ ಪರಿಚಯ ಪಡಿಸೋದಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ನಾವು ನೋಡ್ತೇವೆ ಯೋಬನ ಪುಸ್ತಕದಲ್ಲಿ ನಾವು ನೋಡಬೇಕಾದ್ರೆ, ಯೋಬನು 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಈ ರೀತಿ ಕಾಣುತ್ತೇವೆ. ಅದಕ್ಕೆ ಮುಂಚಿತವಾಗಿ ಯೋಬನು ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿದವನು ಎಂದು ಸತ್ಯವೇದ ಹೇಳುತ್ತದೆ. ಅದೇ ರೀತಿಯಾಗಿ ನಾವು ನೋಡ್ಬೇಕಾದ್ರೆ ಆತನು ಆತ್ಮಿಕ ವಿಷಯದಲ್ಲಿಯೂ ಅಭಿವೃದ್ಧಿ ಹೊಂದಿದಂತ ಒಂದು ವ್ಯಕ್ತಿ ಅನ್ನೋದು ಸತ್ಯವೇದ ನಮಗೆ ಸಾಬೀತುಪಡಿಸುವಂತದ್ದಾಗಿದೆ. ಈ ರೀತಿಯಾಗಿ ನೋಡ್ಬೇಕಾದ್ರೆ ಆತನ ಜೀವಿತದಲ್ಲಿ ಒಂದು ಶೋಧನೆ ಬರುತ್ತೆ. ಒಂದೇ ದಿನದಲ್ಲಿ ಆತನು ಸಂಪಾದಿಸಿದಂತ ಆಸ್ತಿ ಆಗಿರ್ಬೋದು, ಮನೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ದನ ಕರುಗಳಾಗಿರ್ಬೋದು, ವ್ಯವಸಾಯಗಳಾಗಿರ್ಬೋದು, ಎಲ್ಲವೂ ನಾಶವಾಗಿ ಹೋಗ್ಬೇಕಾದ್ರೆ ಆತನಲ್ಲಿದ್ದಂತ ತಾಳ್ಮೆ, ಆತನ ಬಾಯಿಂದ ಬಂದಂತ ಮಾತು ನಮ್ಮನ್ನು ಆಶ್ಚರ್ಯಕ್ಕೆ ಒಳಪಡಿಸುತ್ತೆ. ಆತನ ಬಾಯಿಂದ ಬಂದಂತ ಮಾತು ಯೋಬನ ಪುಸ್ತಕ 1ನೇ ಅಧ್ಯಾಯ 21ನೇ ವಚನದಲ್ಲಿ ಈ ರೀತಿಯಾಗಿ ಕಾಣ್ತೇವೆ, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಒಂದು ಆತ್ಮಿಕವಾಗಿ ಬಲವುಳ್ಳುವಂತ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ
ಏನೆಲ್ಲ ಬರೋದಾದ್ರೂ ಆತನು ಈ ರೀತಿಯಾಗಿ ಜೀವಿಸೋದಕ್ಕೆ ಸಾಧ್ಯ. ಆತನು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಿದ ನಿಮಿತ್ತವಾಗಿಯೇ ಕೂಡ ಈ ಶಬ್ದವನ್ನು ಹೇಳೋದಕ್ಕೆ ಸಾಧ್ಯ. ಎಲ್ಲರಿಗೂ ಈ ರೀತಿಯಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಪ್ರೀತಿಯ ದೇವಜನರೇ. ಅದಕ್ಕೆ ದೇವರ ವಚನ ಇವತ್ತು ನಿಮ್ಮನ್ನ ಎಚ್ಚರಿಸ್ತಾ ಇರೋದು, ನೀವು ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಿಕೊಳ್ಳೋದಕ್ಕೆ ಮುಂಚಿತವಾಗಿ ಆತ್ಮಿಕವಾಗಿ ನೀವು ಅಭಿವೃದ್ಧಿ ಉಳ್ಳವರಾಗಿರಿ. ಆಗ ಮಾತ್ರನೇ ನೀನು ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುವಾಗ ಸುಕ್ಷೇಮವಾಗಿರೋದಕ್ಕೆ ಸಾಧ್ಯ ಎಂದು. ಪ್ರೀತಿಯ ದೇವಜನರೇ, ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿ ಬಹಳ ಉತ್ಸಾಹ ಉಳ್ಳವನಾಗಿದ್ದಾನೆ, ಆಸಕ್ತಿ ಉಳ್ಳವನಾಗಿದ್ದಾನೆ, ಸಂತೋಷ ಉಳ್ಳವನಾಗಿದ್ದಾನೆ. ಈ ಅಭಿವೃದ್ಧಿ ಅನ್ನೋದು ನಮ್ಮ ಸಾಮರ್ಥ್ಯವೋ, ನಮ್ಮ ಬಲವೋ, ನಮ್ಮ ಜ್ಞಾನವೋ, ನಮ್ಮ ಬಿಸ್ನೆಸ್ ಪ್ಲಾನ್ಗಳೋ, ನಮ್ಮ ಆಲೋಚನೆಯಿಂದ ಬರುವಂತದ್ದಲ್ಲ. ಈ ಅಭಿವೃದ್ಧಿ ಅನ್ನೋದು ದೇವರೇ ನಮಗೆ ಕೊಡೋದಕ್ಕೆ ಶಕ್ತನಾಗಿದ್ದಾನೆ, ದೇವರಿಂದಲೇ ನಮಗೆ ಬರುವಂತದ್ದಾಗಿದೆ. ಅದಕ್ಕೆ ಆಧಾರವಾಗಿ ಒಂದು ವಚನವನ್ನ ನಾವು ಈ ರೀತಿಯಾಗಿ ಓದ್ಕೊಳ್ಳೋಣ ಪ್ರೀತಿಯ ದೇವಜನರೇ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯದ 12ನೇ 13ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಕಾಣ್ತೇವೆ. ಈಸಾಕನು ಬರಗಾಲದಲ್ಲಿ ಬೀಜವನ್ನ ಬಿತ್ತಿ 100ರಷ್ಟು ಫಲವನ್ನ ಕುಯ್ದನು ಎಂಬುದಾಗಿ. 100ರಷ್ಟು ಫಲವನ್ನ ಕುಯ್ದು ಅಭಿವೃದ್ಧಿ ಆದನು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಈ ವಚನವನ್ನ ನಾವು ಓದಬೇಕಾದ್ರೆ, ಈಸಾಕನು ಬರಗಾಲದಲ್ಲಿ ಬೀಜವನ್ನ ಬಿತ್ತಿದ್ದು ಆತನು ತನ್ನ ಮೇಲಿರುವ ನಂಬಿಕೆಗೋ, ಪ್ರಕೃತಿ ಮೇಲಿರುವಂತಹ ಭರವಸೆಯೋ, ತನ್ನ ಮೇಲಿರುವಂತಹ ಸಾಮರ್ಥ್ಯದ ಮೇರೆಗೆ ಅಲ್ಲ, ದೇವರ ಮೇಲಿಟ್ಟಿರುವಂತಹ ಭರವಸೆ ಮೇರೆಗೆ ಆತನು ಬೀಜವನ್ನ ಬಿತ್ತುತ್ತಾನೆ. ಪ್ರೀತಿಯ ದೇವಜನರೇ, ವ್ಯವಸಾಯದಲ್ಲಿ ಪ್ರಣೀತನಾಗಿರುವಂತ ಒಬ್ಬ ರೈತನನ್ನ ನಾವು ಕೇಳೋದಾದ್ರೆ ಆತನ ಈ ರೀತಿಯಾಗಿ ಹೇಳ್ತಾನೆ, ಬರಗಾಲದಲ್ಲಿ ಯಾಕೆ ಬೀಜವನ್ನ ಬಿತ್ತುತ್ತೀಯ? ಅದು ನಾಶವಾಗಿ ಹೋಗುತ್ತೆ, ಪ್ರಕೃತಿಯು ನಮಗೆ ಸಹಾಯಕವಾಗಿ ನಿಲ್ಲೋದಿಲ್ಲ, ನಮಗೆ ಒಳ್ಳೆ ಮಳೆಗಳು ಬರೋದಿಲ್ಲ, ಬೀಜ ಬಿತ್ತಬೇಡ ಅನ್ನೋದು ಆತನ ಉದ್ದೇಶವಾಗಿರುತ್ತೆ. ಆದ್ರೆ ಆತ್ಮಿಕವಾಗಿ ಬಲಗೊಂಡಂತ ಈಸಾಕನಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಆ ಬರಗಾಲದಲ್ಲೂ ದೇವರ ಮಾತಿಗೆ ವಿಧಿಯಲ್ಪಟ್ಟವನಾಗಿ ಬೀಜವನ್ನ ಬಿತ್ತಿದಂತ ನಿಮಿತ್ತವಾಗಿ ಆತನು 100ರಷ್ಟು ಫಲವನ್ನು ಹೊಂದಿಕೊಂಡನು. ಇವತ್ತು ನೀನು ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂತ ನೀನು ಯಾವ ಬರಗಾಲವನ್ನ ಎದುರುಗೊಳ್ತಾ ಇದೆಯಾ? ಆತ್ಮಿಕವಾಗಿ, ಆರ್ಥಿಕವಾಗಿ, ಶಾರೀರಿಕವಾಗಿ ನೀನು ಯಾವ ಬರಗಾಲದಲ್ಲಿ ನೀನು ಹಾದು ಹೋಗ್ತಾ ಇರ್ಬೋದು. ಆದ್ರೆ ದೇವರ ಮೇಲೆ ನಂಬಿಕೆ ಇಡು, ದೇವರ ಮೇಲೆ ಭರವಸೆ ಇಡು. ಆತನ ಮುಖ ನೋಡೋದಾದ್ರೆ ನೀನು ಬರಗಾಲದಲ್ಲಿಯೂ ಪೋಷಿಸಲ್ಪಡುತ್ತೀಯ ಅನ್ನೋದು ದೇವರ ವಾಗ್ದಾನವಾಗಿದೆ ಪ್ರೇರೆ. ಆ ಈಸಾಕನಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಮುಂದಿನದಾಗಿ ನಾವು ತಿಳ್ಕೊಳ್ಳುವಂಥದ್ದು, ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಅನ್ನೋದಕ್ಕೆ ಅದನ್ನ ತಿಳ್ಕೊಳ್ಳೋದು ಯಾವ ರೀತಿ, ಅದಕ್ಕೆ ಆಧಾರವಾಗಿ ಒಂದು ವಚನವನ್ನ ನಾವು ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯದ 22ನೇ ವಚನದಲ್ಲಿ ನಾವು ಈ ರೀತಿಗೆ ಕಾಣ್ತೇವೆ. ಈಸಾಕನು ಅನೇಕ ಬಾವಿಗಳನ್ನ ತೋಡ್ತಾನೆ. ಅನೇಕ ಬಾವಿಗಳನ್ನ ತೋಡಿದಾಗ ಅನೇಕರು ಆತನ ವಿರುದ್ಧವಾಗಿ ಜಗಳವಾಡೋದಕ್ಕೆ ಬರ್ತಾರೆ, ಅನೇಕರು ಆತನ ಮೇಲೆ ದ್ವೇಷಕ್ಕೊಳಪಡ್ತಾರೆ, ಅನೇಕರು ಆತನ ಮೇಲೆ ಸಿಟ್ಟಿಗೊಳಗಾಗ್ತಾರೆ. ಆತನು ಅದೇ ರೀತಿ ಯಾತ್ರೆ ಮಾಡಿ ಮುಂದಕ್ಕೆ ಬಂದಾಗ ಕಡೆಯದಾಗಿ ಒಂದು ಬಾವಿಯನ್ನ ತೋಡ್ತಾನೆ. ಆ ಸಂದರ್ಭದಲ್ಲಿ ಆ ವಿಷಯದಲ್ಲಿ ಯಾರು ಜಗಳವಾಡೋದಕ್ಕೆ ಬರ್ದೇ ಇದ್ದಾಗ ಆತನ ಹೇಳ್ತಾನೆ, ಇವತ್ತು ದೇವರು ನಮಗೊಂದು ಮಾರ್ಗವನ್ನ ತೆರೆದಿದ್ದಾನೆ, ಇವತ್ತಿಂದ ನಾವು ಅಭಿವೃದ್ಧಿ ಆಗುವು ಅಂತ ಹೇಳಿ ಆ ಸ್ಥಳಕ್ಕೆ ರೆಹಬೋತ್ ಎಂಬುದನ್ನ ಹೆಸರನ್ನ ಇಟ್ಟುತ್ತಾನೆ. ಪ್ರೀತಿಯ ದೇವಜನರೇ, ನಾವಿದರಿಂದ ತಿಳ್ಕೊಳ್ಳೋದು, ನಮ್ಮ ಮಾನಸಿಕವಾದ ಬುದ್ಧಿಯಲ್ಲಿ, ನಮ್ಮ ಪ್ಲಾನ್ಗಳಲ್ಲಿ, ನಮ್ಮ ಸಾಮರ್ಥ್ಯದ ಮೇಲೆ ನಾವು ಭರವಸೆ ಬಿಟ್ಟು ಅನೇಕ ಕಾರ್ಯಗಳನ್ನ ನಾವು ಆರಂಭಿಸುವಾಗ ಕೆಲವೊಂದು ಸಾರಿ ನಾವು ಸೋಲೋದುಂಟು. ಪ್ರೀತಿಯ ದೇವಜನರೇ, ದೇವರು ನಮಗಾಗಿ ಒಂದು ಮಾರ್ಗವನ್ನ ತೆರೆಯೋವರೆಗೂ ಕೂಡ ನಾವು ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ. ಇವತ್ತು ನಿನ್ನ ದೇವರು ನೋಡಿ ಹೇಳ್ತಾ ಇರುವಂತ ಒಂದು ಕಾರ್ಯ ಏನ್ ಗೊತ್ತಾ? ನಾನು ನನಗಾಗಿ ಒಂದು ಮಾರ್ಗವನ್ನ ತೆರೆಯೋದಕ್ಕೆ ಇಚ್ಛೆ ಉಳ್ಳವನಾಗಿದ್ದೇನೆ, ನಾನು ನಿನಗಾಗಿ ಒಂದು ಮಾರ್ಗವನ್ನ ತೆರಿತೇನೆ, ಇವತ್ತಿಂದ ನೀನು ಅಭಿವೃದ್ಧಿ ಆಗೋದಕ್ಕೆ ಹೋಗ್ತೀಯ ಎಂಬುದಾಗಿ. ಪ್ರೀತಿಯ ದೇವಜನರೇ, ನಿಮ್ಮನ್ನ ದೇವರು ಅಭಿವೃದ್ಧಿ ಪಡಿಸಬೇಕಾದ್ರೆ ನಮ್ಮಲ್ಲಿ 2 ಕ್ವಾಲಿಟಿಗಳು ಯಾವಾಗ್ಲೂ ಇರುತ್ತೆ. ಏನ್ ಗೊತ್ತಾ? ಮೊದಲನೇದಾಗಿ ನಾವು ಕೈ ಹಾಕುವಂತ ಎಲ್ಲಾ ಕೆಲಸಗಳಲ್ಲಿಯೂ ಸಫಲತೆಯನ್ನು ದೇವರು ಕೊಡ್ತಾರೆ. ಎರಡನೇದಾಗಿ ಬರೀ ನಾವು ಅಭಿವೃದ್ಧಿ ಆಗೋದಲ್ಲ, ನಾವು ಯಾರ ಸಂಗಡ ಇರ್ತೀವೋ, ನಾವು ಯಾರಿಗಾಗಿ ಪ್ರಾರ್ಥಿಸ್ತೇವೋ, ನಾವು ಯಾರ ಜೊತೆಯಲ್ಲಿ ಇರ್ತೀವೋ ಅವರನ್ನು ದೇವರು ಅಭಿವೃದ್ಧಿ ಪಡಿಸೋದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಆಧಾರವಾಗಿ ಒಂದು ವಚನನ ನಾವು ಈ ರೀತಿಯಾಗಿ ಓದ್ಕೊಳ್ಳೋಣ ಪ್ರೀತಿಯ ದೇವಜನರೇ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾಕೋಬನ ಕೈ ಹಾಕುವಂತ ಎಲ್ಲಾ ಕೆಲಸದಲ್ಲಿಯೂ ದೇವನ ಆತನನ್ನ ಅಭಿವೃದ್ಧಿ ಪಡಿಸಿದರು ಎಂಬುದಾಗಿ. ಇದನ್ನ ಕಂಡಂತ ಲಾಬಾನನು ಆತನ ಮುಖವನ್ನು ನೋಡಿ ಕೇಳ್ತಾನೆ, ಯಾಕೋಬನೇ, ನನ್ನನ್ನ ಬಿಟ್ಟು ಹೋಗಬೇಡ, ನಿನ್ನಿಂದ ದೇವರು ನನ್ನನ್ನ ಅಭಿವೃದ್ಧಿ ಪಡಿಸಿದ್ದಾನೆ ಎಂಬುದಾಗಿ. ಈ ರೀತಿಯಾಗಿ ದೇವರು ನಮ್ಮನ್ನ ಅಭಿವೃದ್ಧಿ ಪಡಿಸೋದು. ಅನೇಕರಿಗೆ ಅನೇಕ ಪ್ರಶ್ನೆಗಳು, ದೇವರು ನಮ್ಮನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸಬಹುದು ಎಂಬುದಾಗಿ. ಅದಕ್ಕೆ ಆಧಾರವಾಗಿ ನಾವು ಈ ರೀತಿಯಾಗಿ ಓದ್ಕೊಳ್ಳೋಣ. ಪ್ರಸಂಗಿಗಳ ಪುಸ್ತಕ 2ನೇ ಅಧ್ಯಾಯದ 9ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಪ್ರಿಯರೇ, ಹೀಗೆ ಯೆರೂಸಲೇಮಿನಲ್ಲಿ ಇದ್ದೇ ಇದ್ದವರಿಗೆಲ್ಲರಿಗಿಂತಲೂ ಹೆಚ್ಚು ಅಭಿವೃದ್ಧಿಯಾಗಿ ದೊಡ್ಡವನಾದೇನು ಎಂಬುದಾಗಿ. ಈ ವಚನವನ್ನು ನಾವು ಓದಬೇಕಾದ್ರೆ ನಾವು ಅನೇಕ ಸಾರಿ ದೇವರ ಬಳಿಯಲ್ಲಿ ಕೇಳಿರ್ತೇವೆ, ದೇವರೇ, ನನ್ನಿಂದ ಇದ್ದವರು ಅನೇಕರು ಅಭಿವೃದ್ಧಿ ಆಗ್ತಾ ಇದ್ದಾರೆ, ನನ್ನ ಸಂಗಡ ಇದ್ದವರು ಅನೇಕರು ಅಭಿವೃದ್ಧಿ ಆಗ್ತಾ ಇದ್ದಾರೆ, ಅನೇಕರು ಅನೇಕ ಕಾರ್ಯಗಳಲ್ಲಿ ಬೆಳೆದು ಬರ್ತಾ ಇದೆ, ನಾನು ಇನ್ನೂ ಯಾವ ರೀತಿಯಾಗಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ.
ದೇವರು ನನ್ನನ್ನು ನಿನ್ನನ್ನು ಅಭಿವೃದ್ಧಿ ಪಡಿಸೋದಾದ್ರೆ ಯಾವ ರೀತಿ ಪಡಿಸ್ತಾರೆ ಗೊತ್ತಾ? ನಿನಗಿಂತ ಹಿಂದೆ ಇದ್ದವರೆಲ್ಲರಿಗಿಂತಲೂ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಬಹಳ ಆಸಕ್ತಿ ಉಳ್ಳ ದೇವರಾಗಿದ್ದಾನೆ. ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನು ಯಾವ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸೋನಾಗಿದ್ದಾನೆ? ಆತನು ನಿನ್ನ ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಪಡಿಸ್ತಾನೆ. ಆತ್ಮಿಕ ವಿಷಯ ಅಂದ್ರೆ ಯಾವ ರೀತಿಯಾಗಿ? ನೀನು ಅನೇಕರ ಪ್ರಸಂಗಗಳನ್ನ ಕೇಳೋದು ಮಾತ್ರವಲ್ಲ, ನಿನ್ನ ಪ್ರಸಂಗವನ್ನ ಅನೇಕರು ಕೇಳೋ ರೀತಿಯಲ್ಲಿ ನೀನೊಂದು ಪ್ರಾಸಂಗಿಕನಾಗಿ ಮಾರ್ಪಡ್ತೀಯ. ನೀನು ಅನೇಕರಿಗಾಗಿ ನೀನ್ ಪ್ರಾರ್ಥನೆ ಮಾಡುವಂತ ಒಂದು ಪ್ರಾರ್ಥನೆ ವೀರರಾಗಿರ್ತೀಯ. ಪ್ರೀತಿಯ ದೇವಜನರೇ, ಅನೇಕರ ಪ್ರಾರ್ಥನೆ ನೀನು ಅಪೇಕ್ಷಿಸೋದಿಲ್ಲ, ಅನೇಕರಿಗಾಗಿ ಪ್ರಾರ್ಥಿಸುವ ಒಂದು ವ್ಯಕ್ತಿಯಾಗಿ ದೇವರು ನಿನ್ನನ್ನು ಮಾರ್ಪಡಿಸ್ತಾರೆ. ಆತ್ಮಿಕವಾಗಿ ನಾವು ಈ ರೀತಿಯಾಗಿ ನೋಡ್ಬೇಕಾದ್ರೆ ಆರ್ಥಿಕವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆರ್ಥಿಕವಾಗಿ ಯಾವ ರೀತಿಯಾಗಿ? ಪ್ರೀತಿಯ ದೇವಜನರೇ, ದೇವರ ವಚನ ಹೇಳುತ್ತೆ, ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡೋನಾಗಿ ದೇವರು ನಿನ್ನನ್ನು ಮಾರ್ಪಡಿಸ್ತಾರೆ ಅಂತ ಹೇಳಿ. ಇವತ್ತು ನೀನು ಕೈ ಹಾಕುವಂತ ಬಿಸ್ನೆಸ್ ಆಗಿರ್ಬೋದು, ಅನೇಕ ರೀತಿಯಾದ ಹಣಕಾಸುಗಳ ವಿಷಯದಲ್ಲಾಗಿರ್ಬೋದು, ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸೋದಲ್ಲಿ ಶಕ್ತನಾಗಿದ್ದಾನೆ. ಮೂರನೇದಾಗಿ ನಾವು ನೋಡ್ತೇವೆ, ಶಾರೀರಿಕವಾಗಿ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾರೆ. ಯಾವ ರೀತಿಯಾಗಿ? ಅನೇಕ ರೋಗಗಳ ನಿಮಿತ್ತವಾಗಿ ಇಂದಿನ ದಿನಗಳಲ್ಲಿ, ಕಡೆಯ ದಿನಗಳಲ್ಲಿ ಅನೇಕ ಸಾರಿ ನೀನು ರೋಗದಲ್ಲಿ ಬಿದ್ದು ಬಿಟ್ಟಿಯಲ್ಲ, ದೇವರು ನಿನ್ನ ಮುಖ ನೋಡಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ಶರೀರವನ್ನ ಬಲಪಡಿಸ್ತೇನೆ. ಇವತ್ತು ನಿನ್ನ ಶರೀರದಲ್ಲಿ ಯಾವ ರೋಗದಲ್ಲಿ ನೀನು ಒಳಪಟ್ಟಿದ್ಯಾ, ಯಾವ ರೋಗಕ್ಕೆ ನೀನು ದಾಸಳಾಗಿದ್ಯಾ, ದೇವರು ನಿನ್ನ ಮುಖ ನೋಡಿ ಹೇಳ್ತಾ ಇದ್ದಾರೆ, ಆ ರೋಗದಿಂದ ದೇವರು ನಿನಗೆ ಬಿಡುಗಡೆ ಮಾಡಿ ಶರೀರಕ್ಕೆ ಒಂದು ಬಲವನ್ನು ಕೊಡೋ ದೇವರಾಗಿದ್ದಾನೆ. ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂತ ನನ್ನ ಪ್ರಿಯ ಸಹೋದರಿಯೇ, ದೇವರು ನಿನ್ನ ಸಂಗಡವಾಗಿ ಮಾತನಾಡ್ತಾ ಇದ್ದಾರೆ. ಅನೇಕ ಸಾರಿ ಮಕ್ಕಳಿಲ್ಲದೆ ಅನೇಕ ವರ್ಷಗಳಾದ್ರೂ ಕೂಡ ನಿನ್ನ ಗರ್ಭವು ಮುಚ್ಚಲ್ಪಟ್ಟಿದೆಯಲ್ಲ, ದೇವರು ನಿನ್ನ ಶರೀರವನ್ನ ನೋಡಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಮುಚ್ಚಲ್ಪಟ್ಟಿರುವ ನಿನ್ನ ಗರ್ಭವನ್ನ ನಾನು ತೆರೀತೇನೆ, ನಿನ್ನ ಕುಟುಂಬದಲ್ಲಿ ಒಂದು ಸಂಖ್ಯೆಯನ್ನು ನಾನು ಅಭಿವೃದ್ಧಿ ಮಾಡೋದಕ್ಕೆ ಹೋಗ್ತೇನೆ, ನಿನ್ನ ವಂಶಾಭಿವೃದ್ಧಿಯನ್ನು ನಾನು ಮಾಡೋದಕ್ಕೆ ಹೋಗ್ತೇನೆ ಅಂತ. ಪ್ರೀತಿಯ ದೇವಜನರೇ, ಶಾರೀರಿಕವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಾಲ್ಕನೇದಾಗಿ ನಾವು ನೋಡ್ಬೇಕಾದ್ರೆ ಮಾನಸಿಕವಾಗಿ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ. ಯಾವ ರೀತಿಯಾಗಿ? ಮನುಷ್ಯನ ಮಾತುಗಳನ್ನ ಕೇಳಿ ಕೇಳಿ ಸೋತು ಹೋಗಿದ್ಯಾ, ನೀನು ಮಾಡದಿರುವಂತ ತಪ್ಪುಗಳನ್ನು ನಿನ್ನ ಮೇಲೆ ಹೊರಿಸಿದಾಗ ಕುಗ್ಗಿ ಹೋಗಿದ್ಯಾ, ಚಿಂತೆಗಳಲ್ಲೂ ಕಳಿವಳಗಳಲ್ಲೂ ಅಸಮಾಧಾನಗಳಲ್ಲೂ ಗಳಿಬಿಳಿಗಳಲ್ಲೂ ಮುಳುಗಿ ಹೋಗಿರುವಂತ ನನ್ನ ಸಹೋದರ ಸಹೋದರಿಯೇ, ದೇವರು ನಿನ್ನನ್ನು ಮಾನಸಿಕವಾಗಿ ಆಶೀರ್ವಾದ ಮಾಡೋದಕ್ಕೆ ಹೋಗ್ತಾರೆ. ನೀನು ಅದೇ ಕಣ್ಣೀರಲ್ಲಿ, ಕಷ್ಟಗಳಲ್ಲಿ, ವೇದಗಳಲ್ಲಿ ಇರೋದಕ್ಕೆ ಹೋಗೋದಿಲ್ಲ. ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾರೆ. ಕಡೆಯದಾಗಿ ನಾವು ತಿಳ್ಕೊಳ್ಬೇಕಾದ ಒಂದು ಕಾರ್ಯ, ನಮ್ಮೆಲ್ಲರಿಗೂ ಅಭಿವೃದ್ಧಿ ಆಗೋದ್ರಲ್ಲಿ ಬಹಳ ಆಸಕ್ತಿ ಮತ್ತೆ ಅಭಿವೃದ್ಧಿ ಆಗೋದ್ರಲ್ಲಿ ಬಹಳ ಆತುರ ಕೂಡ ಇರ್ತೇವೆ. ಆದ್ರೆ ದೇವರು ನಿಮ್ಮನ್ನ ನೋಡಿ ಹೇಳುವಂತ ಒಂದು ಕಾರ್ಯ ಏನ್ ಗೊತ್ತಾ? ಅದಕ್ಕೆ ಆಧಾರವಾಗಿ ಒಂದು ವಚನ ನಾವು ಈ ರೀತಿಯಾಗಿ ಓದ್ಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯದ 7ನೇ ವಚನ ಈ ರೀತಿಯಾಗಿ ಕಾಣ್ತೇವೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನ ನೋಡಿ ನೀನು ಉರಿಗೊಳ್ಳಬೇಡ ಎಂಬುದಾಗಿ. ಪ್ರೀತಿಯ ದೇವಜನರೇ, ದೇವರು ನಮಗಾಗಿ ಅಭಿವೃದ್ಧಿ ಕೊಡೋವರೆಗೂ ನಾವು ತಾಳ್ಮೆಯಿಂದ ದೇವರ ಪಾದದಲ್ಲಿ ಕಾಯಲ್ಪಡಬೇಕು. ಇಲ್ಲಿ ವಚನದಲ್ಲಿ ನಾವು ಕಾಣ್ತೇವೆ, ಕುಯುಕ್ತಿ ಉಳ್ಳವರು ಅನೇಕ ರೀತಿಯಾದ ಆಲೋಚನೆಗಳನ್ನ ನೆರವೇರಿಸಿಕೊಳ್ಳೋದಕ್ಕಾಗಿ ಅನೇಕ ಪ್ಲಾನ್ಗಳನ್ನ ಮಾಡ್ತಾರೆ, ಅಡ್ಡದಾರಿಗಳನ್ನ ಇಡ್ತಾರೆ. ಇವತ್ತು ನಿಮ್ಮನ್ನ ದೇವರು ನೋಡಿ ಹೇಳ್ತಾ ಇರುವಂತ ಒಂದು ಕಾರ್ಯ ಏನ್ ಗೊತ್ತಾ? ನಾವು ಅದನ್ನ ಮಾಡೋದಕ್ಕೆ ಆಗೋದಿಲ್ಲ. ನಾವು ಅಡ್ಡದಾರಿಗಳಲ್ಲಿ ದೇವರ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ. ದೇವರ ಪಾದದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ತಾಳ್ಮೆಯಿಂದ ಕಾದಿದ್ರೆ ಸಾಕು, ದೇವರು ನಮ್ಮನ್ನ ಅಭಿವೃದ್ಧಿ ಪಡಿಸ್ತಾನೆ. ಈ ವಚನದ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರ ಅಭಿವೃದ್ಧಿಯನ್ನ ನೀವೆಲ್ಲರೂ ಹೊಂದಿಕೊಂಡವರಾಗಿರಿ ಅಂತ ಹೇಳಿ ಈ ಸಂದೇಶದ ಮೂಲಕವಾಗಿ ದೇವರು ನಿಮ್ಮ ಸಂಗಡವಾಗಿ ಮಾತನಾಡೋದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಈ ಸಂದೇಶ ನಿಮ್ಮೆಲ್ಲರಿಗೂ ಒಂದು ಆಶೀರ್ವಾದವಾಗಿದೆ, ಬಿಡುಗಡೆಯನ್ನು ತರುವಂತದ್ದಾಗಿದೆ ಎಂದು ನಂಬುತ್ತೇನೆ. ಈ ಸಂದೇಶ ನಿಮ್ಮ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.